ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಸಂಬಂಧಿತ ಹಾನಿ ಹಿನ್ನೆಲೆ ನಾಳೆಯಿಂದ 3 ದಿನ 12 ಜಿಲ್ಲೆಗಳಲ್ಲಿ ಕೇಂದ್ರ ತಂಡದಿಂದ ಅಧ್ಯಯನ, ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ. ಕೃಷಿ ಕ್ಷೇತ್ರದ ಚಟುವಟಿಕೆಗಳಿಗೆ ಪೂರಕ ವಾತಾವರಣ, ಇದೇ 16ರಂದು ರೈತ ಸಾಲ ಯೋಜನೆಗೆ ಚಾಲನೆ, ಸಚಿವ ಎಸ್ಟಿ ಸೋಮಶೇಖರ್. ದೇಶಾದ್ಯಂತ ಸ್ಥಗಿತಗೊಂಡಿದ್ದ ಮೆಟ್ರೋ ಸೇವೆ ಪುನರಾರಂಭ, ಬಿಎಂಆರ್ಸಿಎಲ್ನಿಂದ ಅಂತಿಮ ಸಿದ್ಧತೆ, ವ್ಯಕ್ತಿಗತ ಅಂತರ, ದೈಹಿಕ ಉಷ್ಣಾಂಶ ಪರೀಕ್ಷೆ ಕಡ್ಡಾಯ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಿಂದ 13ನೇ ಆವೃತ್ತಿಯ 19ರಿಂದ ನವೆಂಬರ್ 10ರವರೆಗೆ ಪಂದ್ಯಾವಳಿ. ವಾರ್ತೆಗಳ ವಿವರ. ರಾಜ್ಯದ 12 ಜಿಲ್ಲೆಗಳಲ್ಲಿ ಮಳೆಯಿಂದ ಉಂಟಾಗಿರುವ ನಷ್ಟವನ್ನು ಅಧ್ಯಯನ ಮಾಡಲು ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಕೆಬಿ ಪ್ರತಾಪ್ ನೇತೃತ್ವದ 6 ಸದಸ್ಯರ ಕೇಂದ್ರ ತಂಡ ನಾಳೆ ರಾಜ್ಯಕ್ಕೆ ಆಗಮಿಸಲಿದೆ. 2 ತಂಡಗಳಾಗಿ ಪ್ರವಾಹ ಬಾಧಿತ ಜಿಲ್ಲೆಗಳಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಅಧ್ಯಯನ ನಡೆಸಲಿದೆ. ಕೇಂದ್ರ ತಂಡ ಮಳೆಯಿಂದ ಉಂಟಾದ ಪ್ರವಾಹ ಹಾಗೂ ಅದರ ಹಾನಿಯ ಕುರಿತು ಅಧ್ಯಯನ ನಡೆಸಲು ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಬೆಳಗಾವಿ, ಚಿಕ್ಕಮಗಳೂರು, ಕಲಬುರಗಿ, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಭೇಟಿಯ ಸಂದರ್ಭದಲ್ಲಿ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳೊಂದಿಗೆ ಹಾನಿಯ ಕುರಿತು ಕೇಂದ್ರ ತಂಡ ಮಾಹಿತಿ ಪಡೆಯಲಿದೆ. ಮಳೆಯಿಂದಾದ ಅನಾಹುತಗಳಿಗೆ ಪರಿಹಾರ ನೀಡಲು 4,800 ಕೋಟಿ ರೂಪಾಯಿ ನೆರವು ನೀಡುವಂತೆ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಕೇಂದ್ರ ತಂಡ ಈ ಜಿಲ್ಲೆಗಳಿಗೆ ಭೇಟಿ ನೀಡಿದ ಬಳಿಕ ಅಲ್ಲಿನ ಬೆಳೆ, ಮನೆ ಹಾನಿ, ಜಾನುವಾರುಗಳ ಮೇವು, ಜನರ ಸಾವು ನೋವು ಸೇರಿದಂತೆ ಇನ್ನಿತರ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಲಿದೆ. ಕಡೆಯ ದಿನ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದು, ಈ ವೇಳೆ ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರ ತಂಡಕ್ಕೆ ಅಂದಾಜು ನಷ್ಟದ ಬಗ್ಗೆ ಮಾಹಿತಿ ನೀಡುವ ಸಾಧ್ಯತೆಗಳಿವೆ. ಈಗಾಗಲೇ ಪ್ರವಾಹ ಬಾಧಿತ ಹಾಗೂ ಮಳೆಯಿಂದ ಹಾನಿಗೊಳಗಾದ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ವಿಪತ್ತು ನಿರ್ವಹಣಾ ನಿಧಿಯಡಿ ಈಗಾಗಲೇ ಮಳೆ ಸಂಬಂಧಿಸಿದ ಪರಿಹಾರ ಕಾಮಗಾರಿ ಕೈಗೊಳ್ಳಲು 395 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಜಲಾಶಯಗಳು ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ರೈತರ ಅನುಕೂಲಕ್ಕಾಗಿ ಸಾಲ ನೀಡುವ ಯೋಜನೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇದೇ 16ರಂದು ಬೆಂಗಳೂರಿನಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ರೈತರಿಗೆ 14,500 ಕೋಟಿ ರೂಪಾಯಿ ಸಾಲ ನೀಡುವ ಉದ್ದೇಶ ಹೊಂದಲಾಗಿದ್ದು, ಇದರಲ್ಲಿ ಈಗಾಗಲೇ 8,500 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ 4 ಕಂದಾಯ ವಿಭಾಗ ಮೂಲಕ ಈ ಸಾಲ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದರು. ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಚಾಲನೆ ನೀಡಿದ ನಂತರ ಎಲ್ಲೆಡೆ ಈ ಯೋಜನೆ ಆರಂಭವಾಗಲಿದೆ. ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಸಾಲ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಮೈಸೂರಿನಲ್ಲಿ ಒಂದು ಪ್ರೋಗ್ರಾಂ ಮಾಡ್ತೀವಿ. ಈ ಕೃಷಿ ಸಾಲ ಕೊಡ್ತಕ್ಕಂಥದ್ದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 14,500 ಕೋಟಿ ಏನಿದೆ, ಈಗ ಆಲ್ರೆಡಿ 8 ಕೋಟಿ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಜೊತೆ ಬೇರೆ ಇನ್ನೂ ಈಗ ಅರ್ಬನ್ ಬ್ಯಾಂಕ್ಸು, ಡಿಸಿಸಿ ಬ್ಯಾಂಕ್ಗಳು, ಕ್ರೆಡಿಟ್ ಸೊಸೈಟಿಗಳು ಇವೆಲ್ಲನೂ ಈಗ ಕೋವಿಡ್-19 ಸನ್ನಿವೇಶದಲ್ಲಿ ಸರಳವಾಗಿ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಅಂತೇಳಿ 4 ಡಿವಿಷನಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲನೇ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 16ನೇ ತಾರೀಕು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮೈಸೂರಲ್ಲಿ ಮಾಡ್ತಾರೆ. ಕೋವಿಡ್-19 ಜಾಸ್ತಿ ಆದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಈಗ ಸೆಟ್ರೇಟ್ ಆಗ್ತದೆ, ಏನು ತೊಂದರೆ ಇಲ್ಲ. 100% ರಾಜಕಾರಣಿಗಳಿರಲಿ, ಜನಸಾಮಾನ್ಯರಿರಲಿ, ಯಾರ ಸೂಪರ್ ಸ್ಟಾರ್ಗಳಿರಲಿ, ಯಾರೇ ಆಗಲಿ ಇದರಲ್ಲಿ ಭೇದ ಭಾವ ಇಲ್ಲ. ಮಾಫಿಯಾ ಇಸ್ ಅ ಅಫೆನ್ಸ್. ಅದರಿಂದ ಯಾರೇ ಆಗಲಿ ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಆಲ್ರೆಡಿ ಮನವಿ ಕೂಡ ಮಾಡಿದ್ದೇವೆ. ಯಾರೇ ಎಷ್ಟು ದೊಡ್ಡವರಿರಲಿ, ಪ್ರಭಾವಶಾಲಿಗಳಿರಲಿ, ಅವ್ರನ್ನೆಲ್ಲವನ್ನ ಬಹಿರಂಗಪಡಿಸ್ತಕ್ಕಂಥದ್ದು, ಅವರೆಲ್ಲರಿಗೂ ಪನಿಷ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ದೃಷ್ಟಿ. ಹುಬ್ಬಳ್ಳಿ, ಧಾರವಾಡ ನಗರದಲ್ಲಿ ಸ್ಮಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಹುಬ್ಬಳ್ಳಿಯಲ್ಲಿ ಇಂದು ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು. ಇಂದಿರಾ ಗಾಂಧಿ ಗಾಜಿನ ಮನೆಯ ಅಭಿವೃದ್ಧಿ ಕಾರ್ಯ, ಚಿಟಗುಪ್ಪಿಯ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ, ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರ ಸಮಸ್ಯೆಗಳು,
ಗಂಟಿಗೇರಿಯ ಸರ್ಕಾರಿ ಮಾದರಿ ಕನ್ನಡ ಶಾಲೆಯ ದುರಸ್ತಿ ಕಾರ್ಯ ಮತ್ತಿತರ ಚಟುವಟಿಕೆಗಳ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಬಳಿಕ ಅವರು ಈಗಾಗಲೇ ಚಾಲ್ತಿಯಲ್ಲಿರುವ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಗೋಕುಲ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ 18.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ರಸ್ತೆ ಹಾಗೂ 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪ ರಸ್ತೆ ಕಾಮಗಾರಿ ನಡೆಯುತ್ತಿದೆ. 17.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಗಾಂಧಿ ಗಾಜಿನ ಮನೆಯ ಅಭಿವೃದ್ಧಿ ಕೆಲಸ, 19.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಟ್ಟಗುಪ್ಪಿಯಲ್ಲಿ 100 ಹಾಸಿಗೆಗಳ ಆಸ್ಪತ್ರೆಗಳ ನಿರ್ಮಾಣ, 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಕಮಾಂಡರ್ ಸೆಂಟರ್ ಅನ್ನ ಕಾಮಗಾರಿಯನ್ನು ಕೂಡ ನಾನು ವೀಕ್ಷಣೆ ಮಾಡಿದೆ. ಅದು ಕೂಡ ಪ್ರಗತಿ ಹಂತದಲ್ಲಿದೆ. ವಿಶೇಷವಾಗಿ ನಾನು ಲಾಸ್ಟ್ ಟೈಮ್ ಕೂಡ ಇಂದಿರಾ ಗಾಂಧಿ ಗಾಜಿನ ಮನೆಗೆ ಹೋಗಿದ್ದೆ. ಆ ಗಾಜಿನ ಮನೆಯಲ್ಲಿ ಸುಮಾರು 17.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಇವತ್ತು ನಾವು ಕೈಗೆತ್ತಿಕೊಂಡಿದ್ದೇವೆ. ನಿಮ್ಮ ಜೊತೆ ಒಂದು ವಿಶೇಷ ಸಭೆಯನ್ನು ಮಾಡಿ ಇಲ್ಲಿ ಏನೇನು ಆಗ್ಬೇಕು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಹಳಷ್ಟು ಜನ ರಸ್ತೆ ಬದಿಯಲ್ಲಿ ಮೀನು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಮುಕ್ತಿಯನ್ನು ಕಾಣಿಸಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದಕ್ಕೆ ಇವತ್ತು ಹೊಸದಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಆ ಒಂದು ಮಾರ್ಕೆಟ್ ನಿರ್ಮಾಣ ಕಾಮಗಾರಿಯನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ. ಕೆಲವೇ ದಿವಸಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಕಳೆದ 5 ತಿಂಗಳಿಗೂ ಹೆಚ್ಚು ಕಾಲ ಸ್ಥಗಿತಗೊಂಡಿದ್ದ ಮೆಟ್ರೋ ಸಂಚಾರ ಬೆಂಗಳೂರು, ದೆಹಲಿ, ಹೈದರಾಬಾದ್ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ನಾಳೆಯಿಂದ ಆರಂಭಗೊಳ್ಳಲಿದೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಆರಂಭಕ್ಕೆ ಬಿಎಂಆರ್ಸಿಎಲ್ ಅಂತಿಮ ಸಿದ್ದತೆಗಳನ್ನು ಆರಂಭಿಸಿದೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಲು ಮುಂದಾಗಿದ್ದು, ನಿಲ್ದಾಣದ ದ್ವಾರದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್, ಸ್ಯಾನಿಟೈಸರ್ ಸೇರಿದಂತೆ ಅಗತ್ಯ ವ್ಯವಸ್ಥೆಗಳನ್ನು ಕೈಗೊಂಡಿದೆ. ನಿಗಮದ ಕಾರ್ಯಾಚರಣೆ ಮತ್ತು ನಿರ್ವಹಣಾ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಎಎಸ್ ಶಂಕರ್ ನೇರಳೆ ಮತ್ತು ಹಸಿರು ಬಣ್ಣದ ಮಾರ್ಗದಲ್ಲಿ ನಾಳೆ ಬೆಳಗ್ಗೆ 8 ರಿಂದ 11 ರವರೆಗೆ ಹಾಗೂ ಸಂಜೆ 4 ರಿಂದ 7:30 ರವರೆಗೆ ಮೆಟ್ರೋ ರೈಲು ಸಂಚಾರ ಸೇವೆ ಇರಲಿದೆ. ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಟಿಕೆಟ್ ಖರೀದಿಸಲು ಅವಕಾಶವಿಲ್ಲ. ಸ್ಮಾರ್ಟ್ ಕಾರ್ಡ್ ಹೊಂದಿದವರಿಗಷ್ಟೇ ನಮ್ಮ ಮೆಟ್ರೋ ಅವಕಾಶ ಮಾಡಿಕೊಟ್ಟಿದೆ. ಸೆಪ್ಟೆಂಬರ್ 11 ರಿಂದ ಬೆಳಗ್ಗೆ 7 ರಿಂದ ರಾತ್ರಿ 9 ರವರೆಗೆ ಮೆಟ್ರೋ ಸಂಚಾರ ಸೇವೆಯನ್ನು ವಿಸ್ತರಿಸಲಾಗುವುದು. ಮೊದಲ ದಿನ ನೇರಳೆ ಮಾರ್ಗದಲ್ಲಿ 91 ಟ್ರಿಪ್, ಹಸಿರು ಮಾರ್ಗದಲ್ಲಿ 96 ಟ್ರಿಪ್ ಸಂಚಾರ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಇದೇ 11ರ ನಂತರ ಒಂದೊಂದು ಮಾರ್ಗದಲ್ಲೂ ಕನಿಷ್ಠ 140 ಟ್ರಿಪ್ಗಳಲ್ಲಿ 5 ರಿಂದ 10 ನಿಮಿಷದ ಅವಧಿಯಲ್ಲಿ ರೈಲು ಸಂಚರಿಸಲಿವೆ ಎಂದು ತಿಳಿಸಿದರು. They have to recharge it using mobile or the internet, our website they can go. ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್, ಒಂದು ಬೋಗಿಯಲ್ಲಿ 50 ಜನರಂತೆ ಮೆಟ್ರೋ ರೈಲಿನಲ್ಲಿ 400 ಜನರಿಗಷ್ಟೇ ಮೊದಲಿಗೆ ಅವಕಾಶ ಮಾಡಿಕೊಡಲಾಗಿದೆ. 9ನೇ ತಾರೀಕಿಂದ ಗ್ರೀನ್ ಲೈನ್ ಅಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತ ರಾಜ್ಯಪಾಲರ ಸಮ್ಮೇಳನವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಉನ್ನತ ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪಾತ್ರದ ವಿಚಾರವಾಗಿ ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ 34 ವರ್ಷಗಳ ನಂತರ ರೂಪಿಸಲಾಗಿರುವ ನೂತನ ಶಿಕ್ಷಣ ನೀತಿಯಡಿ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣದಲ್ಲಿ ಪ್ರಮುಖ ಸುಧಾರಣೆಗಳು ಸೇರಿದಂತೆ ಮಹತ್ವದ ವಿಚಾರಗಳನ್ನು ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತವು ಶಿಕ್ಷಣ ವಲಯದಲ್ಲಿ ವಿಶ್ವಮಟ್ಟದಲ್ಲಿ ಮುಂಚೂಣಿಗೆ ಬರಲು ಸಹಕಾರಿಯಾಗಲಿದೆ. ಈ ಸಮ್ಮೇಳನದಲ್ಲಿ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರು, ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಇರಾನ್ ಪ್ರವಾಸದಲ್ಲಿರುವ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಇರಾನ್ ರಕ್ಷಣಾ ಸಚಿವ ಬ್ರಿಗೇಡಿಯರ್ ಜನರಲ್ ಅಮೀರ್ ಹಟಾಮಿ ಅವರನ್ನು ಟೆಹರಾನ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಟ್ವೀಟ್ ಮಾಡಿರುವ ರಾಜನಾಥ್ ಸಿಂಗ್, ಅಮೀರ್ ಹಟಾಮಿ ಅವರೊಂದಿಗಿನ ಮಾತುಕತೆ ಫಲಪ್ರದವಾಗಿದೆ ಎಂದು ತಿಳಿಸಿದ್ದಾರೆ. ಕಾಯ್ದುಕೊಳ್ಳುವುದು, ಸ್ಥಳೀಯ ಭದ್ರತಾ ಸಂಗತಿಗಳು ಸೇರಿದಂತೆ ಉಭಯ ರಾಷ್ಟ್ರಗಳ ಸಹಕಾರಕ್ಕೆ ಸಂಬಂಧಿತ ಅಂಶಗಳ ಕುರಿತು ಚರ್ಚೆ ನಡೆಸಿರುವುದಾಗಿ ಅವರು ತಿಳಿಸಿದ್ದಾರೆ.
ಭಾರತ ಮತ್ತು ಇರಾನ್ ನಡುವಿನ ಸಾಂಸ್ಕೃತಿಕ ಭಾಷೆ ಹಾಗೂ ನಾಗರಿಕತೆಗಳ ಬಾಂಧವ್ಯಗಳ ಬಗ್ಗೆ ಇಬ್ಬರೂ ನಾಯಕರು ಉಲ್ಲೇಖಿಸಿದರು ಎಂದು ರಕ್ಷಣಾ ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶೀಯ ವಿಮಾನಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಏರಿಕೆಯಾಗುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 1,165 ವಿಮಾನಗಳ ಮೂಲಕ 1,29,319 ಜನರು ಪ್ರಯಾಣಿಸಿದ್ದಾರೆ ಎಂದು ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರಯಾಣಿಕರ ಹೆಚ್ಚಳವಾಗುವ ಭರವಸೆ ಇದೆ ಎಂದು ಹೇಳಿದ್ದಾರೆ. ಮೇ 25ರಿಂದ ದೇಶೀಯ ವಿಮಾನಯಾನ ಆರಂಭವಾದ ಬಳಿಕ ಇದುವರೆಗೆ 76,06,000ಕ್ಕೂ ಅಧಿಕ ಮಂದಿ ಪ್ರಯಾಣಿಸಿದ್ದಾರೆ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕೋವಿಡ್-19 ನಿಯಂತ್ರಣ ಮತ್ತು ನಿರ್ವಹಣೆ ಕುರಿತು ದೇಶದ 35 ಜಿಲ್ಲೆಗಳಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯವು ಇಂದು ಪರಾಮರ್ಶೆ ನಡೆಸಿತು. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 5 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್, ಜಾರ್ಖಂಡ್, ದೆಹಲಿ ಹಾಗೂ ಪುದುಚೇರಿಯ ಅಧಿಕಾರಿಗಳೊಂದಿಗೆ ಕೋವಿಡ್-19 ನಿಯಂತ್ರಣಕ್ಕಾಗಿ ಕೈಗೊಂಡ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು. ರಾಜೇಶ್ ಭೂಷಣ್ ಹಿರಿಯರು ಹಾಗೂ ಇತರೆ ಆರೋಗ್ಯ ಸಮಸ್ಯೆ ಇರುವವರಿಗೆ ಸೋಂಕು ಹರಡದಂತೆ ಹಾಗೂ ಸೋಂಕಿನ ಸರಪಳಿ ಸ್ಥಗಿತಗೊಳಿಸಲು ಶೀಘ್ರ ಸೋಂಕು ಪತ್ತೆ ಹಚ್ಚುವ ಕಾರ್ಯಕ್ಕೆ ವೇಗ ನೀಡಬೇಕು ಎಂದು ಸೂಚನೆ ನೀಡಿದರು. ಸಾಮಾಜಿಕ ಅಂತರ ನಿಯಮ ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕು. ಮನೆಯಲ್ಲೇ ಪ್ರತ್ಯೇಕವಾಗಿರುವ ಸೋಂಕಿತರ ಬಗ್ಗೆ ಗಮನ ಕೊಡಬೇಕು. ಸಮಸ್ಯೆ ಹೆಚ್ಚಿದರೆ ತಕ್ಷಣ ಆಸ್ಪತ್ರೆಗೆ ಕರೆತರುವ ವ್ಯವಸ್ಥೆಯಾಗಬೇಕು ಎಂದು ಅವರು ನಿರ್ದೇಶನ ನೀಡಿದರು. ಮುಂದಿನ 1 ತಿಂಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಾಗಿಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವ ಪ್ರಮಾಣ ಶೇಕಡಾ 77.32ಕ್ಕೆ ಹೆಚ್ಚಳವಾಗಿದೆ. ಈ ಮಧ್ಯೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 41,13,811ಕ್ಕೆ ಏರಿಕೆಯಾಗಿದೆ. ಈವರೆಗೆ 31,80,865 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದುವರೆಗೆ 70,626 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ ಶೇಕಡಾ 1.72ಕ್ಕೆ ಇಳಿಕೆಯಾಗಿದೆ. 8,62,320 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 20.96ಕ್ಕೆ ತಗ್ಗಿದೆ. ಅಗರಬತ್ತಿ ತಯಾರಿಸುವ ಸಣ್ಣ ಕೈಗಾರಿಕೆಗಳಿಗೆ 400 ಅಗರಬತ್ತಿ ತಯಾರಿಕಾ ಯಂತ್ರಗಳನ್ನು ನೀಡಲು ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ ನಿರ್ಧರಿಸಿದೆ. ಅಗರಬತ್ತಿ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಉದ್ದೇಶದಿಂದ ಸಚಿವಾಲಯವು ಜುಲೈ 30ರಂದು ಸ್ಫೂರ್ತಿ ರೂಪಿಸಿತ್ತು. ಇದರ ಅಡಿಯಲ್ಲಿ ಈ ಹಿಂದೆ 200 ಯಂತ್ರಗಳನ್ನು ನೀಡಲು ನಿರ್ಧರಿಸಿತು. ಇದನ್ನೀಗ 400 ಯಂತ್ರಗಳಿಗೆ ಹೆಚ್ಚಿಸಲು ತೀರ್ಮಾನಿಸಲಾಗಿದೆ. ಸ್ಫೂರ್ತಿ ಕಾರ್ಯಕ್ರಮವು ದೇಶದ ವಿವಿಧೆಡೆ 10 ಕ್ಲಸ್ಟರ್ಗಳನ್ನು ಸ್ಥಾಪಿಸುವ ಮೂಲಕ 5,000 ಕುಶಲಕರ್ಮಿಗಳಿಗೆ ನೆರವಾಗುವ ಉದ್ದೇಶವನ್ನು ಹೊಂದಿದೆ. ಜಮ್ಮು ಕಾಶ್ಮೀರ ಹೊರತುಪಡಿಸಿ ಹೊರ ರಾಜ್ಯದ 500 ಯಾತ್ರಿಕರಿಗೆ ಪ್ರತಿದಿನ ವೈಷ್ಣೋದೇವಿ ದರ್ಶನ ಪಡೆಯಲು ಅವಕಾಶ ನೀಡಲು ನಿರ್ಧರಿಸಲಾಗಿದೆ ಎಂದು ವೈಷ್ಣೋದೇವಿ ಗುಹಾ ಮಂಡಳಿ ತಿಳಿಸಿದೆ. ಆಗಸ್ಟ್ 16ರಿಂದ ವೈಷ್ಣೋದೇವಿ ಯಾತ್ರೆ ಪುನರಾರಂಭವಾಗಿದ್ದು, ಯಾತ್ರಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಪ್ರತಿದಿನ ಒಟ್ಟಾರೆ ಯಾತ್ರಿಕರ ಸಂಖ್ಯೆ 2,000 ಮೀರುವಂತಿಲ್ಲ. ಕೋವಿಡ್-19 ನಿಯಮಾವಳಿಗಳಿಗೆ ಅನುಗುಣವಾಗಿ ವಸತಿ ಸೌಲಭ್ಯ ಕಲ್ಪಿಸಲಾಗಿದ್ದು, ಆನ್ಲೈನ್ ಮೂಲಕ ಮುಂಗಡವಾಗಿ ಕಾಯ್ದಿರಿಸಿದ ಭಕ್ತಾದಿಗಳಿಗೆ ಮಾತ್ರ ಯಾತ್ರೆಯ ಅವಕಾಶ ನೀಡಲಾಗಿದೆ. ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ನಾಳೆಯಿಂದ ಆರಂಭಗೊಳ್ಳಲಿದ್ದು, ಇದೇ ತಿಂಗಳ 19ರವರೆಗೆ ನಡೆಯಲಿದೆ. ಪೂರಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಪರೀಕ್ಷಾ ಕೇಂದ್ರಗಳಿಗೆ ತೆರಳಲು ಉಚಿತ ಬಸ್ ಸೌಲಭ್ಯ ಕಲ್ಪಿಸಿದೆ. ವಿದ್ಯಾರ್ಥಿಗಳು ಬಸ್ ಪ್ರಯಾಣದ ವೇಳೆ ತಮ್ಮ ಪ್ರವೇಶ ಪತ್ರ ತೋರಿಸಿ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ.
ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ರಾಷ್ಟೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಹಾಗೂ ಡಿಡಿ ನ್ಯೂಸ್ ಸಹಯೋಗದಲ್ಲಿ ನಡೆದ ರಾಷ್ಟೀಯ ಕಿರುಚಿತ್ರ ಸ್ಪರ್ಧೆಯಲ್ಲಿ ಕರ್ನಾಟಕದ ಸಮ್ಮಾನ್ ಕಿರುಚಿತ್ರಕ್ಕೆ 4ನೇ ಸ್ಥಾನ ದೊರೆತಿದ್ದು ಸಚಿವ ಪ್ರಕಾಶ್ ಜಾವಡೇಕರ್ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಒಟ್ಟು 886 ಮಂದಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಬಂಗಾಳಿಯ ಕಿರುಚಿತ್ರಕ್ಕೆ ಪ್ರಥಮ ಬಹುಮಾನ ಸಂದಿದೆ. 3 ನಿಮಿಷಗಳ ಈ ಕಿರುಚಿತ್ರದಲ್ಲಿ ದೇಶಭಕ್ತಿ ಮತ್ತು ಸ್ವಾವಲಂಬನೆಯ ಪರಿಕಲ್ಪನೆಯನ್ನು ತಿಳಿಸಲಾಗಿದ್ದು ಪುಟ್ಟ ಬಾಲಕಿ ಸೇರಿ 14 ಜನರು ತಮ್ಮ ಪಾತ್ರ ನಿರ್ವಹಿಸಿದ್ದಾರೆ. ಪುಟ್ಟ ಹುಡುಗಿಯೊಬ್ಬಳು ಸೂಪರ್ ಮಾರ್ಕೆಟ್ನಲ್ಲಿ ದೇಶಭಕ್ತಿ ಸಾರುವ ಸಂದೇಶವಿದ್ದು ಸ್ವಾವಲಂಬನೆಯ ಮಹತ್ವವನ್ನು ತಿಳಿಸುವ ಪ್ರಯತ್ನ ಇದರಲ್ಲಿದೆ. I for Indian National Army. J for Jawaharlal Nehru. K for Kittur Rani Channamma. L for Lala Lajpat Rai. M for Mangal Pandey. U for Udham Singh. P for S for Sangali Rai. ಸೊ ಅದರಲ್ಲಿ ನಾವು ನಮ್ಮ ಬಿಜಾಪುರದಿಂದ ನಾವೆಲ್ಲರೂ ನಮ್ಮ ಟೀಮ್ ಸೇರ್ಕೊಂಡು ಮಾಡಿ ನಾವು ಕಳಿಸಿದ್ವಿ. ಡಿಡಿ ನ್ಯೂಸ್ನೊಂದಿಗೆ ಸಮ್ಮಾನ್ ಚಿತ್ರದ ನಿರ್ದೇಶಕ ಶಿವ ಶ್ರೀನಿವಾಸ್ ಪ್ರಧಾನಿ ನರೇಂದ್ರ ಮೋದಿ ಕಲ್ಪನೆಯನ್ನು ಈ ಚಿತ್ರದಲ್ಲಿ ಸಾಕಾರಗೊಳಿಸಲಾಗಿದೆ ಎಂದು ಅನ್ಕೊಂಡ್ವಿ. ಸೊ ಇದು ಎಲ್ಲಾ ಕಡೆ ಇದನ್ನ ನೋಡ್ಬೇಕು, ಎಲ್ಲರೂ ಆತ್ಮನಿರ್ಭರ್ ಕರೆಗೆ ಸಪೋರ್ಟ್ ಮಾಡಬೇಕು. ದಿನರಾತ್ರಿ ನಾವು ಕಲಾವಿದ ಆಕಾಶ್ ವಜ್ರದ ಮಾರುಕಟ್ಟೆಯ ವಸ್ತುಸ್ಥಿತಿಯನ್ನು ಬಿಂಬಿಸುವ ಮಾಹಿತಿ ಚಿತ್ರದಲ್ಲಿ ಅಡಕವಿದ್ದು ಸ್ಥಳೀಯ ವಸ್ತುಗಳನ್ನು ಖರೀದಿಸಲು ಈ ಚಿತ್ರ ಪ್ರೇರೇಪಿಸುತ್ತದೆ ಎಂದರು. 40,000 ರೂಪಾಯಿ ಖರ್ಚಾಗಿದೆ. ಇದನ್ನ ನಮ್ಮ ಕ್ರೂ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಆಗಲಿ, ಸೌಂಡ್ ಡಿಸೈನರ್ ಆಗಲಿ, ತುಂಬ ನಾವೆಲ್ಲರೂ ಕೂಡಿ ಈ ಫ್ರೆಂಡ್ ಸರ್ಕಲ್ ನಾವೆಲ್ಲ ಮಾತಾಡ್ಕೊಂಡೇ ಇದನ್ನ ಈ ಫಿಲ್ಮ್ನ ಹೊರಗಡೆ ತಂದಿದ್ವಿ. ಸೊ ಇದನ್ನ ನನಗೆ ಹೆಮ್ಮೆಯ ವಿಷಯ ಅಂದರೆ ಹೇಳಕ್ ಇಷ್ಟಪಡ್ತೀನಿ. 4ನೇ ಸ್ಥಾನ ಬಂದಿದೆ, ಇಡೀ ದೇಶಕ್ಕೆ 4ನೇ ಸ್ಥಾನ ಬಂದಿದೆ. ಬಾಲಕಿ ಖುಷಿ, ಎ ಫಾರ್ ಅಬ್ಬಕ್ಕಾದೇವಿ, ಬಿ ಫಾರ್ ಭಗತ್ ಸಿಂಗ್ ಹೀಗೆ ದೇಶಭಕ್ತರ ಹೆಸರನ್ನು ಸಾರುವ ಪಾತ್ರ ಸಂತಸ ತಂದಿದೆ. ಪ್ರತಿಯೊಬ್ಬರೂ ತಮ್ಮ ಚಿತ್ರ ನೋಡಿ ಎಂದರು. ನೀವು ನೋಡ್ರಿ. ವಿಜಯಪುರ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ದೇಶಪ್ರೇಮ ಮತ್ತು ಸ್ವಾವಲಂಬಿ ಪರಿಕಲ್ಪನೆಯನ್ನು ಸಮ್ಮಾನ್ ಕಿರುಚಿತ್ರ ಹೊಂದಿದೆ ಎಂದರು. ಇವರು ಒಂದು ಒಳ್ಳೆ ಕಾನ್ಸೆಪ್ಟ್ ಮೇಲೆ ಇದನ್ನು ಒಂದು ವಿಡಿಯೋ ಮಾಡಿ, ಶಾರ್ಟ್ ಫಿಲ್ಮ್ ಮಾಡಿ ಈ ಕಿರುಚಿತ್ರವನ್ನು ಈ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಒಳ್ಳೆ ಕಾನ್ಸೆಪ್ಟ್ಗಳನ್ನು ನಾವು ಎಂಕರೇಜ್ ಮಾಡಬೇಕಾಗಿದೆ. ಇದು ನಿಜವಾಗ್ಲೂ ನಾನು ಇದರ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳಲು ಕೂಡ ನನಗೆ ಬಹಳ ಹೆಮ್ಮೆಯ ವಿಷಯ ಅಂತ ಅನಿಸ್ತಾ ಇದೆ. ಕೇರಳದ ವೈನಾಡು ಮತ್ತು ಕರ್ನಾಟಕದ ಕಬಿನಿ ಜಲಾನಯನ ಪ್ರದೇಶಗಳಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಿಂದ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಕಬಿನಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಈಗಾಗಲೇ ನಾಲೆಗಳಿಗೆ ಹರಿಸಲಾಗುತ್ತಿರುವುದರಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೊಳ್ಳೇಗಾಲ ಮತ್ತು ಯಳಂದೂರು ತಾಲೂಕುಗಳಲ್ಲಿ ಹದಗೊಳಿಸುವ, ಕಳೆ ತೆಗೆಯುವ, ನಾಟಿ ಮಾಡುವ ಕೆಲಸಗಳಲ್ಲಿ ತೊಡಗಿದ್ದಾರೆ. ಒಟ್ಟಾರೆ ಬಿತ್ತನೆ ಚಟುವಟಿಕೆ ಗರಿಗೆದರಿದ್ದು ಭತ್ತದ ಪೈರು, ಕಬ್ಬು ಬೆಳೆ ರೈತರ ಹೊಲಗಳಲ್ಲಿ ನಳನಳಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಪುಟ್ಟಸ್ವಾಮಿ, ಉತ್ತಮ ಮಳೆಯಾಗಿರುವುದರಿಂದ 4 ಎಕರೆ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಲು ಗದ್ದೆ ಹದ ಮಾಡುತ್ತಿದ್ದು ಈ ಬಾರಿ ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿದ್ದೇನೆ ಎಂದರು. ಫುಲ್ ನೀರು ಏನು ಬರ್ತಾ ಇದೆ. ಈಗ ಉಳಿಸಿ ಗದ್ದೆನ ಅಚ್ಚುಕಟ್ಟು ಮಾಡ್ತಾಮಿ. ಇನ್ನೊಂದು 15 ಗಂಟೆ ನಾಟಿ ಆಯ್ತವೆ. ಆಚೆಗೂ ಫುಲ್ ನೀರು ಮುಟ್ಟಿ ಹೇಳಿದ್ರೆ ಕಬಿನಿಯಿಂದ ತುಂಬಿ ನೀರು ಫುಲ್ ನೀರು ಬಂದದ. 4 ಎಕರೆಗೂ 150 ಕ್ವಿಂಟಲ್ ಅಲ್ಲಂದ್ರೆ 200 ಕ್ವಿಂಟಲ್ ಭತ್ತ ಬೀಳುತ್ತೆ. ಸಳಿಗೆ ಸಿಗಾಕಳಿದರೆ ಯುವ ರೈತ ರಘು, ನಾಲೆಯಿಂದ ನೀರು ಹರಿಸಲಾಗುತ್ತಿದ್ದು ಭತ್ತ ನಾಟಿ ಮಾಡಲು ಇದು ಸೂಕ್ತ ಸಮಯವಾಗಿದೆ ಎಂದು ತಿಳಿಸಿದರು. ಈ ಸಾರಿ ಮಳೆ ಎಲ್ಲ ಚೆನ್ನಾಗಾಯ್ತು. ಆ ದೇವ್ರ ಕಟಾಕ್ಷತೆಯಿಂದ ಸ್ವಲ್ಪ ಬೀಚನಹಳ್ಳಿ ಕಟ್ಟ ಡ್ಯಾಮ್ ತುಂಬಿತು. ಅದರಿಂದ ಒಂದು 2 ಎಕರೆ ಜಮೀನಿಗೆ ಒಂದು ಭತ್ತ ನಾಟಿ ಮಾಡ್ತಾ ಇದ್ದೀವಿ. 100 ಕ್ವಿಂಟಲ್ ಭತ್ತ ಬೆಳಿತೀವಿ. ನಮ್ಮ ಅಧಿಕಾರಿಗಳು ಈ ಸಾರಿ ನಮ್ಮ ನೀರು ಬಿಟ್ಕೊಟ್ಬಿಟ್ಟು ತುಂಬ
ಒಳ್ಳೆ ಇದು ಮಾಡಿದ್ದಾರೆ. ನಾನು ಈ ಸರಿ ನನ್ನ ಮತ್ತೋರ್ವ ರೈತ ಉಮೇಶ್, ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಈ ಬಾರಿ ಕೃಷಿ ಚಟುವಟಿಕೆ ಹೆಚ್ಚಾಗಿದ್ದು ಉತ್ತಮ ಇಳುವರಿ ಬರುವ ನಿರೀಕ್ಷೆ ಇದೆ ಎಂದರು. ಭತ್ತನಿಗೆ ಹಾಕ್ಬೇಕು ಅಂತ ಹಾಕಿದ್ದೀನಿ. ಈ ಇದರಲ್ಲಿ ನಾವು ಕಳೆದ 15 ದಿವಸದಿಂದ ನಾನು ಸುಮಾರು ಕೆಲಸ ಕಳೆ ಗಿಳ ಕೀಳೋದು, ಆಳುಗಳು ಕಂಡು ಕಟ್ಟ ಹಾಕೋದು, ಮತ್ತೆ ಟ್ರ್ಯಾಕ್ಟರ್ ಟಿಲ್ಲರ್ ಹೊಡಿಸೋದು, ಇವೆಲ್ಲ ಸತತವಾಗಿ ಕೆಲಸ ಮಾಡಿದ್ದೀನಿ. ಆದ್ದರಿಂದ ಈ ಸರಿ ನನಗೆ ಒಂದು 2 ಎಕರೆಯಲ್ಲಿ ಒಂದು 80 ಕ್ವಿಂಟಲ್ ಬೆಳಿತೀನಿ ಅನ್ನೋ ಭರವಸೆ ನನ್ನಲ್ಲಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ಉತ್ತಮವಾದಂತಹ ಮಳೆ ಆಗಿದೆ. ರೈತರು ಉತ್ತಮ ಮಳೆ ತೊಡಗಿಸಿಕೊಂಡಿದ್ದು ಗುಣಮಟ್ಟದ ಬೀಜ, ಗೊಬ್ಬರ, ಕೃಷಿ ಸಲಕರಣೆಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ಮಳೆ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ನಮಗೆ ಕಬಿನಿ ಜಲಾಶಯದಲ್ಲೂ ಕೂಡ ಒಳ್ಳೆಯ ನೀರು ಬಂತು. ಆ ನೀರಿನಲ್ಲಿ ನಾವು ಈಗ ಏನು ನಮ್ಮ ರೈತರು ಸುಮಾರು 14,830 ಹೆಕ್ಟೇರ್ ಅಷ್ಟು ನೀರಾವರಿ ಪ್ರದೇಶವನ್ನ ನಾವು ಅದರಲ್ಲಿ ನಾವು ನೋಡಬಹುದಾಗಿದೆ. ಅದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 2 ತಾಲೂಕು ಬರುತ್ತೆ, ಕೊಳ್ಳೇಗಾಲ ಮತ್ತು ಯಳಂದೂರು. ನಮ್ಮಲ್ಲಿ 2 ತಾಲೂಕಲ್ಲೂ ಕೂಡ ಭತ್ತ ಮತ್ತು ಕಬ್ಬು ಹೆಚ್ಚಾಗಿ ಬೆಳೀತಾರೆ ರೈತರು. ಇದರಲ್ಲಿ ಸುಮಾರು 14,800 ಹೆಕ್ಟೇರ್ಸ್ ಅಷ್ಟು ನಮಗೆ ಜಮೀನು ಇದರಲ್ಲಿ ಕವರ್ ಆಗುತ್ತೆ. ಗುಣಮಟ್ಟದ ಕಲಿಕಾ ಪದ್ಧತಿಗಳನ್ನು ಪರಸ್ಪರ ಹಂಚಿಕೊಳ್ಳಲು ಹಾಗೂ ಜಂಟಿಯಾಗಿ ಕಾರ್ಯನಿರ್ವಹಿಸಲು G20 ರಾಷ್ಟ್ರಗಳು ಸಮ್ಮತಿಸಿವೆ. G20 ರಾಷ್ಟ್ರಗಳ ಶಿಕ್ಷಣ ಸಚಿವರ ವರ್ಚುವಲ್ ಸಭೆಯಲ್ಲಿ ಕೋವಿಡ್-19 ಸೋಂಕು ಸಂದರ್ಭದಲ್ಲೂ ಎಲ್ಲರಿಗೂ ಸಮಗ್ರ ಹಾಗೂ ಸಮಾನ ಗುಣಮಟ್ಟದ ಶಿಕ್ಷಣ ನೀಡುವ ಬದ್ಧತೆಯ ಕುರಿತು ಚರ್ಚಿಸಲಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಶಿಕ್ಷಣಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳ ಕುರಿತು ವಿವರಿಸಿದರು. ಸಂದಿಗ್ಧ ಸ್ಥಿತಿಯಲ್ಲಿ ಶಿಕ್ಷಣದ ನಿರಂತರತೆ, ಚಿಕ್ಕ ಮಕ್ಕಳ ಶಿಕ್ಷಣ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆ ಕುರಿತಂತೆ ಸಮಾಲೋಚನೆ ನಡೆಸಲಾಯಿತು. ಎನ್ಡಿಎ ಮತ್ತು ಎನ್ಎ ಪರೀಕ್ಷೆಗಳನ್ನು ಕೇಂದ್ರ ಲೋಕಸೇವಾ ಆಯೋಗವು ಇಂದು ದೇಶದ ವಿವಿಧ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ನಡೆಸಿತು. ರಾಷ್ಟೀಯ ಸೇನಾ ಅಕಾಡೆಮಿ ಹಾಗೂ ನೌಕಾ ಅಕಾಡೆಮಿ ಪ್ರವೇಶಕ್ಕಾಗಿ ನಡೆಸಲಾಗುವ ಈ ಪರೀಕ್ಷೆಗೆ ದೇಶದ 41 ಪರೀಕ್ಷಾ ಕೇಂದ್ರಗಳಲ್ಲಿ ಹಲವು ಆಕಾಂಕ್ಷಿಗಳು ಹಾಜರಾಗಿದ್ದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಪರೀಕ್ಷೆ ನಡೆಸಲಾಯಿತು ಎಂದು ಅಭ್ಯರ್ಥಿಗಳು ತಿಳಿಸಿದರು. ಚಿತ್ರನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮಾದಕ ವಸ್ತು ನಿಯಂತ್ರಣ ದಳ ಎನ್ಸಿಬಿ ಇಂದು ನಟಿ ರಿಯಾ ಚಕ್ರವರ್ತಿ ಅವರನ್ನು ವಿಚಾರಣೆ ನಡೆಸಿದ್ದು ನಾಳೆಯೂ ವಿಚಾರಣೆ ಮುಂದುವರಿಯಲಿದೆ. ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಸಿಬಿ ರಿಯಾ ಸಹೋದರ ಶೋವಿಕ್ನನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ. ದೀಪೇಶ್ ಸಾವಂತ್ ಹಾಗೂ ಸುಶಾಂತ್ ಅವರ ಮ್ಯಾನೇಜರ್ ಆಗಿದ್ದ ಸ್ಯಾಮ್ಯುಯಲ್ ಮಿರಾಂಡಾ ಎಂಬುವವರನ್ನೂ ಸಹ ಇದೇ 9ರವರೆಗೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ನಿಗೂಢ ಆತ್ಮಹತ್ಯೆ ಪ್ರಕರಣದ ಕುರಿತು ಜಾರಿ ನಿರ್ದೇಶನಾಲಯ, ಕೇಂದ್ರೀಯ ತನಿಖಾ ದಳ ಸಿಬಿಐ ಹಾಗೂ ಮಾದಕ ವಸ್ತು ನಿಯಂತ್ರಣಾ ದಳಗಳು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿವೆ. ಮನುಷ್ಯರು ಮನಸ್ಸು ಮಾಡಿದರೆ ಕಸವನ್ನು ರಸ ಮಾಡಬಹುದು. ಸೃಜನಶೀಲ ವಿಭಿನ್ನವಾಗಿ ಸಾಧನೆ ಮಾಡುವ ಮೂಲಕ ಜನಮನ್ನಣೆ ಗಳಿಸಬಹುದು ಎಂಬುದಕ್ಕೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರೈತ ಮಹಿಳೆ ಕುಸುಮಾಕ್ಷಿ ಭಟ್ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಅಡಿಕೆ ತೋಟದಲ್ಲಿ ವ್ಯರ್ಥವಾಗುವ ಹೊಂಬಾಳೆ ಪಟ್ಟಿಯನ್ನು ಸಂಗ್ರಹಿಸಿ ಅದರಿಂದ ಹಲವು ಬಗೆಯ ಗೃಹಾಲಂಕಾರ, ಹಬ್ಬ ಹರಿದಿನ ಹಾಗೂ ಮದುವೆ ಮತ್ತಿತರ ಸಮಾರಂಭಗಳಿಗೆ ಬಳಕೆ ಮಾಡುವ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವ ಮೂಲಕ ಕುಸುಮಾಕ್ಷಿ ಭಟ್ ಇತರರಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಸಾಂಪ್ರದಾಯಿಕ ಪಂಚೋಳಿ, ಅಣತೆಗಳು, ಛತ್ರಿ, ಗದೆ, ಬೀಸಣಿಗೆ, ಹೂಬುಟ್ಟಿ, ದೀಪದ ಬುಟ್ಟಿ, ಸ್ವಾಗತ ಕೋರುವ ಬಚ್ಚಮ್ಮ ಮುಂತಾದವುಗಳ ಪ್ರತಿರೂಪಗಳನ್ನು ಅತ್ಯಂತ ಆಕರ್ಷಕವಾಗಿ ಹೊಂಬಾಳೆ ಪಟ್ಟಿ ಕಲೆಗಾರಿಕೆಯನ್ನು ಕುಸುಮಾಕ್ಷಿ ಕರಗತ ಮಾಡಿಕೊಂಡಿದ್ದಾರೆ. ಇವರ ಮನೆ ಕರಕುಶಲ ವಸ್ತುಗಳ ಪುಟ್ಟದೊಂದು ಸಂಗ್ರಹಾಲಯವಾಗಿದೆ ಎಂದರೂ ತಪ್ಪಾಗಲಾರದು. ನವಿಲು ರೂಪದಲ್ಲಿನ ಬುಟ್ಟಿಗಳು, ಅಕ್ಷತೆ ಬಟ್ಟಲು ಮುಂತಾದ ಅಲಂಕಾರಿಕ ವಸ್ತುಗಳನ್ನು ಕಾಣಬಹುದಾಗಿದೆ. ವಿಶೇಷವಾಗಿ ಮನೆಗೆ ಬರುವ ಅತಿಥಿಗಳನ್ನು ಸ್ವಾಗತಿಸಲು ನಿಂತಿರುವ ಬಚ್ಚಮ್ಮನ ಕಲಾಕೃತಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕುಸುಮಾಕ್ಷಿ ಭಟ್ ಕಸೂತಿಯಲ್ಲಿ ತೊಡಗಿಕೊಂಡಿರುವುದರಿಂದ ಕರಕುಶಲ ವಸ್ತುಗಳನ್ನು ತಯಾರಿಸಲು ಸಹಕಾರಿಯಾಗಿದೆ.
ನಾನಾಗಿಯೇ ಹಂತ ಹಂತವಾಗಿ ಕಲಿತು ಕರಕುಶಲ ವಸ್ತುಗಳನ್ನು ತಯಾರು ಮಾಡುತ್ತಿದ್ದೇನೆ ಎಂದರು. 10ನೇ ಬಾರಿಗೆ ಮಾರಿಗುಡಿಯಲ್ಲಿಟ್ಟೆ. ಪ್ರಥಮ ಬಹುಮಾನ ಬಂತು. ಮತ್ತೆಲ್ಲರೂ ಗೌರವ ಕೊಟ್ಟರು. ಹಂಗೆ ಮತ್ತು ವಸ್ತನ್ನು ಮಾಡಬೇಕು ಅಂತ ಅನಿಸ್ತು. ಮದುವೆ ಬೇಕಾಗೋದೆಲ್ಲ ಮಾಡಿದೆ. ಎಲ್ಲದೂ ಅದೇ ಮದುವೆ ಬೇಕಾಗೋದು. ಹೊರಬುಟ್ಟಿ, ಬೀಸಾಳೆ, ಬಿತ್ತಕ್ಕಿ ಬಟ್ಲು, ಉಪಚರಿಸ ಬಟ್ಲು, ಅಕ್ಷತ್ ತಟ್ಟೆ, ಬೀಸಾಳೆ ಅಷ್ಟು ಅದೇ. ಕೊಡೆ ಎಲ್ಲದೂ ಅದೇ. ಸುಮಾರ್ತಿ ಬೇಕಾದ್ದು ಅಂಥದ್ದೆಲ್ಲ ಮಾಡಬೇಕು ಕಣ್ಚು ಮಾಡ್ತಾ ಇದ್ದೆ. ಈಗಾರು ಮಾಡ್ತಾ ಇದ್ದೆ. ನನಗೇನು ಯಾರೂ ಹೇಳ್ಕೊಡ್ಲಿಲ್ಲ, ಮತ್ತೇನು ಎಲ್ಲೂ ನೋಡಲೂ ಇಲ್ಲ. ನಾನು ಇಷ್ಟೆಲ್ಲೇ ಮಾಡಬೇಕು ಅಂತ ಕಣ್ಚು ಮಾಡಿದೆ. ಮತ್ತು ಈ ಒಗಿವಂಥ ಅದೆಲ್ಲ ಮಾಡಬೇಕು ಕಾಣ್ತದೆ. ಒಗಿಲಿಕ್ಕೆ ಬುದ್ಧಿ ಬರೋದಿಲ್ಲ. ಮಾಡ್ತಾ ಇದ್ದೆ. ಪುತ್ರ ಗಣಪತಿ ಭಟ್ ತಮ್ಮ ತಾಯಿ ಹಲವು ವರ್ಷಗಳಿಂದ ಕಸೂತಿ ಕೆಲಸ ಮಾಡುತ್ತಿದ್ದಾರೆ. ಅವರು ತಯಾರಿಸುವ ವಸ್ತುಗಳು ಆಕರ್ಷಕವಾಗಿವೆ. ಪ್ರತಿದಿನ ಏನಾದರೊಂದು ಹೊಸ ಕಸೂತಿಯಲ್ಲಿ ತೊಡಗಿರುತ್ತಾರೆ ಎಂದರು. ನಮ್ಮ ತಾಯಿಯವರು ಭಾಳ ವರ್ಷದಿಂದ, ಸುಮಾರು 15-20 ವರ್ಷದಿಂದ ಈ ಹಂಬಾಳೆ ಐಟಮನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ನಮಗೆ ಭಾಳ ಖುಷಿ ಆಗ್ತದೆ ನೋಡಲಿಕ್ಕೆ. ನಮಗೆ ನೋಡಲಿಕ್ಕೆ ಬೇಜಾರ ಹೊರತು ಅವರು ಪ್ರತಿ ದಿವಸ ಅದನ್ನು ಮಾಡ್ತಾ ಇರ್ತಾರೆ. ಟಿ ವಿ ನೋಡುವಾಗಲೂ ಸಹಿತ ಖಾಲಿ ಕೊಂಡಿರೋದಿಲ್ಲ, ಮಾಡ್ತಾನೇ ಇರ್ತಾರೆ. ತುಂಬ ವರ್ಷದಿಂದ ಇದನ್ನು ಮಾಡ್ತಾ ಇದ್ದಕ್ಕಾಗಿ ನಮ್ಗೆ ಭಾಳ ಖುಷಿ ಆಗ್ತದೆ ನೋಡಲಿಕ್ಕೆ. ಮಾರಿಕಾಂಬಾ ದೇವಾಲಯ ಟ್ರಸ್ಟ್ನ ಪ್ರಶಾಂತ್ ರೇವಣ್ಕರ್ ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಸ್ಫೂರ್ತಿ ತುಂಬುವಂತಿರುವ ಕುಸುಮಾಕ್ಷಿ ಭಟ್ ತಮ್ಮಲ್ಲಿನ ಕಲಾವಂತಿಕೆಯನ್ನು ಇಳಿವಯಸ್ಸಿನಲ್ಲೂ ಪ್ರಸ್ತುತಪಡಿಸುತ್ತಿರುವುದು ವಿಶೇಷವಾಗಿದೆ ಎಂದರು. ಈ ರೀತಿ ಅವರು ಮಾಡೋದ್ರಿಂದ ಅವರು ಈ ಆತ್ಮನಿರ್ಭರ ಭಾರತ್ ಯೋಜನೆಯ ಕೃಷಿ ಮೇಳ ಇನ್ನೊಬ್ಬರಿಗೆ ಸ್ಫೂರ್ತಿ ಅಲ್ಲದೆ ಅವರು ಕೃಷಿ ಮೇಳ ಆಗಿರೋದ್ರಿಂದ ಈಗ ಇಲ್ಲೇನು ಬಹುಮಾನ ಬಂದವರಿಗೇನು ಉತ್ತೇಜನ ಸಿಗ್ತಾವೆ. ಕೇರಳ ಕಾಸರಗೋಡು ಜಿಲ್ಲೆಯ ಜಗದ್ಗುರು ಸಂಸ್ಥಾನಂ ಎಡನೀರು ಮಠಾಧೀಶರಾದ ಕೇಶವಾನಂದ ಭಾರತಿ ಶ್ರೀಗಳು ದೈವಾಧೀನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಧಾರ್ಮಿಕವಾಗಿಯೂ ಹಾಗೂ ಸಾಂಸ್ಕೃತಿಕವಾಗಿಯೂ ಸಕ್ರಿಯರಾಗಿದ್ದ ಶ್ರೀಗಳು ಗಡಿನಾಡಿನ ಸಂಸ್ಥಾನದಲ್ಲಿ ಯಕ್ಷಗಾನ, ಸಂಗೀತ ಕೇಂದ್ರವಾಗಿರಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದರು. ಭಾರತದ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬೇಕು ಎಂದು ಸುಪ್ರೀಂಕೋರ್ಟ್ನಲ್ಲಿ ವಾದಿಸಿ ಜಯಗಳಿಸಿದ್ದ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಆ ಪ್ರಕರಣದ ನಂತರ ದೇಶಾದ್ಯಂತ ಖ್ಯಾತಿ ಪಡೆದಿದ್ದರು. ಎಡನೀರು ಮಠದ ಕೇಶವಾನಂದ ಭಾರತಿ ಸ್ವಾಮೀಜಿ ಅವರ ನಿಧನಕ್ಕೆ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಅವರು ಸಂತಾಪ ಸೂಚಿಸಿದ್ದಾರೆ. ಸ್ವಾಮೀಜಿಗಳು ತತ್ವಜ್ಞಾನಿ, ಸಂಗೀತಗಾರ, ಶಾಸ್ತ್ರೀಯ ಪರಂಪರೆಯ ಮುಂದಾಳುವಾಗಿ ಅಪರೂಪದ ಎರಕವಾಗಿದ್ದರು ಎಂದು ಅವರು ತಮ್ಮ ಸಂತಾಪ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂತಾಪದಲ್ಲಿ ಸಮುದಾಯದ ಸೇವೆ ಮತ್ತು ತುಳಿತಕ್ಕೆ ಒಳಗಾದವರ ಸಬಲೀಕರಣಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸಿರುವ ಕೇಶವಾನಂದ ಭಾರತಿ ಸ್ವಾಮಿಗಳು ಸ್ಮರಣೀಯರು ಎಂದು ಹೇಳಿದ್ದಾರೆ. ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ನಮ್ಮ ಶ್ರೇಷ್ಠ ಸಂವಿಧಾನದೊಂದಿಗೆ ಅವರು ಗುರುತಿಸಿಕೊಂಡಿದ್ದಾರೆ. ಅವರ ಸ್ಫೂರ್ತಿ ಹಲವು ತಲೆಮಾರುಗಳಿಗೆ ಮುಂದುವರಿಯಲಿ ಎಂದಿದ್ದಾರೆ. ಮುಖ್ಯಮಂತ್ರಿ ಕೊರೋನಾ ಸೋಂಕಿನಿಂದಾಗಿ ವಿದೇಶಕ್ಕೆ ಸ್ಥಳಾಂತರವಾಗಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ನ 13ನೇ ಆವೃತ್ತಿ ಇದೇ 19ರಿಂದ ನವೆಂಬರ್ 10ರ ತನಕ ಅಬುಧಾಬಿಯಲ್ಲಿ ನಡೆಯಲಿದೆ. ಇದರ ವೇಳಾಪಟ್ಟಿಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಡುಗಡೆ ಮಾಡಿದೆ. ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 3:30 ಮತ್ತು ರಾತ್ರಿ 7:30ಕ್ಕೆ ಪಂದ್ಯಗಳು ನಡೆಯಲಿವೆ. ಸದ್ಯ ಸೆಪ್ಟೆಂಬರ್ 19ರಿಂದ ನವೆಂಬರ್ 3ರವರೆಗೆ ಲೀಗ್ ಹಂತದ 56 ಪಂದ್ಯಗಳ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದ್ದು, ಇನ್ನುಳಿದ ವೇಳಾಪಟ್ಟಿಯನ್ನು ಇನ್ನಷ್ಟೇ ಪ್ರಕಟಿಸಬೇಕಾಗಿದೆ. 53 ದಿನಗಳ ಕಾಲ ನಡೆಯುವ ಟೂರ್ನಿಯಲ್ಲಿ 60 ಪಂದ್ಯಗಳು ಶಾರ್ಜಾ, ಅಬುಧಾಬಿ ಮತ್ತು ದುಬೈನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಸಂಬಂಧಿತ ಹಾನಿ ಹಿನ್ನೆಲೆ ನಾಳೆಯಿಂದ 3 ದಿನ 12 ಜಿಲ್ಲೆಗಳಲ್ಲಿ ಕೇಂದ್ರ ತಂಡದಿಂದ ಅಧ್ಯಯನ, ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ. ಕೃಷಿ ಕ್ಷೇತ್ರದ ಚಟುವಟಿಕೆಗಳಿಗೆ ಪೂರಕ ವಾತಾವರಣ, ಇದೇ 16ರಂದು ರೈತ ಸಾಲ ಯೋಜನೆಗೆ ಚಾಲನೆ, ಸಚಿವ ಎಸ್ಟಿ ಸೋಮಶೇಖರ್. ದೇಶಾದ್ಯಂತ ಸ್ಥಗಿತಗೊಂಡಿದ್ದ ಮೆಟ್ರೋ ಸೇವೆ ಪುನರಾರಂಭ, ಬಿಎಂಆರ್ಸಿಎಲ್ನಿಂದ ಅಂತಿಮ ಸಿದ್ಧತೆ, ವ್ಯಕ್ತಿಗತ ಅಂತರ, ದೈಹಿಕ ಉಷ್ಣಾಂಶ ಪರೀಕ್ಷೆ ಕಡ್ಡಾಯ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಿಂದ 13ನೇ ಆವೃತ್ತಿಯ ಐಪಿಎಲ್ ವೇಳಾಪಟ್ಟಿ ಇದೇ 19ರಿಂದ ನವೆಂಬರ್ 10ರವರೆಗೆ
ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.